ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು, ನಿನ್ನ ಅದೃಷ್ಟ ಕಾಲ ಆರಂಭವಾಗಿದೆ. ಒಮ್ಮೆ ಇಲ್ಲಿರುವ ಶ್ರೀಚಕ್ರವನ್ನು ಮುಟ್ಟಿ ಈ ಮಂಗಳವಾರ ಲಕ್ಷ್ಮೀ ಅನುಗ್ರಹ ಸಿಗುತ್ತೆ ಅಂತ ಸಾಯಿ ನಮಗೋಸ್ಕರ ಒಂದು ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಈ ವಿಡಿಯೋ ಪೂರ್ತಿಯಾಗಿ ನಂಬಿಕೆಯಿಂದ ಯಾರು ನೋಡ್ತಾರೋ ಅವರ ಜೀವನದಲ್ಲಿ ಆರ್ಥಿಕ ಸಮಸ್ಯೆಗಳು ಅಥವಾ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಏನಾದರೂ ಇದ್ದರೆ, ದುಡ್ಡಿನ ಸಮಸ್ಯೆ ಬೇಗ ದೂರ ಆಗುತ್ತೆ ಅಂತ ಸಾಯಿ ನಮಗೆ ಒಂದು ಆಶೀರ್ವಾದ ಕೊಡ್ತಾ ಇದ್ದಾರೆ. ಈ ಅನುಗ್ರಹ ಸಾಯಿ ನಮಗೆ ಏನಕ್ಕೆ ಕೊಡ್ತಾ ಇದ್ದಾರೆ ಅಂದರೆ, ನಾವು ನಮ್ಮ ಕಷ್ಟಗಳನ್ನು ಪ್ರತಿದಿನ ಸಾಯಿ ಮುಂದೆ ಬೇಡ್ಕೊತೀವಿ. ಆ ಸಮಯದಲ್ಲಿ ಸಾಯಿ ನಮ್ಮ ಮಾತು ಕೇಳುತ್ತಾರೋ ಇಲ್ಲವೋ ಅಂತ ಚಿಂತೆ ಮಾಡ್ತೀವಿ. ಆದರೂ ಕೂಡ ಇದುವರೆಗೂ ನಾವೇನು ಕೇಳಿದ್ದೀವೋ ಅದೆಲ್ಲ ಆಗಿಲ್ಲ ಅಂತ ಒಮ್ಮೆ ಯೋಚನೆ ಮಾಡಿ ಆ ನಂಬಿಕೆಯನ್ನು ಕಳ್ಕೊತೀವಿ. ಏನೇ ಕೆಲಸಗಳು ಆಗಬೇಕು ಅಂದರೆ ಅದಕ್ಕೆ ತಕ್ಕಂಗೆ ಸಮಯ ಬರಬೇಕು, ಭಗವಂತನ ಅನುಗ್ರಹ ಕೂಡ ಇರಬೇಕು. ಇವತ್ತು ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗಿ ಅದರಿಂದ ಇನ್ನೂ ಬೇರೆ ಕಷ್ಟಗಳನ್ನು ಅನುಭವಿಸ್ತಾ ಇರ್ತೀವಿ. ಮತ್ತೆ ಆ ಸಮಸ್ಯೆಗಳು ದೂರ ಆಗಬೇಕು ಅಂತ ದೇವ್ರ ಮುಂದೆ ಬೇಡ್ಕೊತೀವಿ. ಇಂಥ ನೋವುಗಳಿಂದ ದೂರ ಆಗಿ ಸಂತೋಷವಾಗಿ ಇರಬೇಕು ಅಂತ ಯಾರು ಏನೇ ಹೇಳಿದ್ರು ಅದೆಲ್ಲ ನಾವು ಮಾಡೋಕ್ಕೆ ಹೋಗ್ತೀವಿ. ಪೂಜೆಗಳು ಮಾಡ್ತೀವಿ, ವ್ರತ ಮಾಡ್ತೀವಿ, ಎಲ್ಲ ಪ್ರಯತ್ನ ಮಾಡ್ತೀವಿ, ಜಪ ಮಂತ್ರ ಎಲ್ಲ ಆಚರಣೆ ಮಾಡಿದ್ರೂ ಕೂಡ ನಮ್ಮ ನೋವು ಮಾತ್ರ ದೂರ ಆಗುತ್ತಿಲ್ಲವೇ ಅಂತ ಯೋಚನೆ ಮಾಡ್ತೀವಿ. ಇದೆಲ್ಲ ಕೂಡ ಸಾಧ್ಯವೇ? ಯಾಕಂದರೆ ಯಾರಿಗೆ ಆ ಭಗವಂತ ಅನುಗ್ರಹ ಇರುತ್ತೋ ಅವರ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ತಾಳ್ಮೆಯಿಂದ ಅನುಭವಿಸಕ್ಕೆ ಪ್ರಯತ್ನ ಮಾಡ್ತಾರೆ. ಮಗು, ಇವತ್ತು ನನ್ನ ಸಾಯಿ ನನಗೋಸ್ಕರ ತಂದಿರೋ ಅಂಥ ಮಾತು ತಪ್ಪದೆ ನಾನು ಕೇಳಿ ಅದು ಆಚರಣದಲ್ಲಿ ಇಡಬೇಕು ಅನ್ನೋ ಆಸೆ ನಿನಗೆ ಇದ್ರೂ ಕೂಡ ನೀವು ಪ್ರಯತ್ನ ಮಾಡುತ್ತಿಲ್ಲ. ಮಗು, ಇವತ್ತು ನಿನ್ನ ಸಾಯಿ ತಂದಿರೋ ಅಂತ ಅದೃಷ್ಟ ಕಾಲವನ್ನು ನೀನು ಖಂಡಿತ ಅನುಭವಿಸ್ತೀಯಾ. ಇವತ್ತಿನ ದಿನ ನಿನಗಿರೋ ಅಂಥ ಕಷ್ಟಗಳು ನಿನಗೆ ನೋವನ್ನು ಕೊಡಬಹುದು, ಆದರೆ ಒಮ್ಮೆ ನಿನ್ನ ಸಾಯಿ ಮುಂದಕ್ಕೆ ಬಂದು ಕುತ್ಕೊಂಡು ನಿನ್ನ ಸಾಯಿನ ನೋಡಿ ತಪ್ಪದೇ ನಿನಗೆ ಒಂದು ಆಶೀರ್ವಾದ ಸಿಗುತ್ತೆ. ಯಾವುದೇ ಒಂದು ರೂಪದಲ್ಲಿ ನಿನ್ನ ಸಾಯಿ ಬಂದು ನಿನಗೆ ಆ ಕಷ್ಟಗಳಿಗೆ ಪರಿಹಾರ ಕೊಡ್ತಾರೆ. ಮಗು, ಇವತ್ತು ನಿನ್ನ ಅದೃಷ್ಟ ಕಾಲ ಆರಂಭವಾಗಿದೆ ಅಮ್ಮ. ಯಾಕಂದರೆ ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಶ್ರೀಚಕ್ರವನ್ನು ಮುಟ್ಟಿದೀಯಾ. ಶ್ರೀಚಕ್ರ ಅಂದರೆ ಸಾಕ್ಷಾತ್ತು ಶ್ರೀ ಮಹಾಲಕ್ಷ್ಮಿನ ಮುಟ್ಟದಂಗೆ. ನಿನ್ನ ಮನಸ್ಸಿನಲ್ಲಿ ಏನೇ ಕಷ್ಟ ಇದ್ದರೂ ಆ ತಾಯಿ ಮುಂದೆ ಹೇಳಿಕೊಳ್ಳಿ. ನಿನ್ನ ಜೀವನದಲ್ಲಿ ಇದುವರೆಗೂ ಏನು ಕಷ್ಟಗಳು ಅನುಭವಿಸಿದೆಯೋ ಅದೆಲ್ಲ ಕೂಡ ಮರೆತು ಸಂತೋಷವಾಗಿ ಇರ್ತೀಯಾ. ಜೀವನದಲ್ಲಿ ಎಲ್ಲರೂ ಕೂಡ ನಮ್ಮ ಸುತ್ತೂ ಇರುವಂಥವರು ನಮ್ಮನ್ನು ಮೋಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾರೆ. ನಾವು ಯಾವತ್ತೂ ಹುಷಾರಾಗಿ ಇರಬೇಕು. ಮಗು, ಕಷ್ಟ ಅನ್ನೋದು ಪ್ರತಿ ಮನುಷ್ಯಗೂ ಬರುತ್ತೆ, ಆದರೆ ಸಂತೋಷವ ಕಾಲದಲ್ಲಿ ನೀವು ಆ ಭಗವಂತ ನಾಮಸ್ಮರಣೆ ಮರೆಯಬಾರದು. ಭಗವಂತ ಆರಾಧನೆ ಪ್ರತಿನಿತ್ಯವೂ ಇರಬೇಕು. ಇವತ್ತು ನೀನು ಶ್ರೀ ಚಕ್ರವನ್ನು ತಗೊಂಡಿದೀಯ. ಈ ಮಂಗಳವಾರ ದಿನ ನಿನಗೆ ಲಕ್ಷ್ಮೀ ಅನುಗ್ರಹ ಸಿಕ್ಕಿದೆ. ನಿನಗೆ ಇರುವಂಥ ಹಣದ ಸಮಸ್ಯೆ ದೂರ ಆಗೋ ಮಾರ್ಗವನ್ನು ಆ ತಾಯಿ ಕೊಡ್ತಾರೆ. ಅತಿ ಶೀಘ್ರದಲ್ಲಿ ನಿನಗೆ ಏನೇ ಸಾಲ ಇದ್ರೂ ಕೂಡ ಅದು ಅತಿ ಶೀಘ್ರದಲ್ಲಿ ತೀರ್ಸ್ಕೊಂತೀಯ. ಮಗು, ಅದೃಷ್ಟ ಕಾಲವನ್ನು ಆರಂಭ ಮಾಡ್ಕೊಳ್ಳೋಕ್ಕೆ ದಾರಿ ಕೊಟ್ಟಿದ್ದಾರೆ. ಇದನ್ನು ನೀನು ಉಪಯೋಗಿಸ್ಕೋಬೇಕು. ಮಗು, ಅಧರ್ಮದ ಹಾದಿಯಲ್ಲಿ ಯಾವ ಅಡೆತಡೆಗಳು ಇರೋದಿಲ್ಲ, ಆದರೆ ಅದು ಸೇರುವ ಗುರಿ ಮಾತ್ರ ನರಕ. ಧರ್ಮದ ಹಾದಿಯಲ್ಲಿ ಸಾಕಷ್ಟು ಅಡೆತಡೆಗಳು ಬರುತ್ತವೆ, ಆದರೆ ಅದು ಸೇರುವ ಗುರಿ ಮಾತ್ರ ಸ್ವರ್ಗ ಥರ ಇರುತ್ತೆ. ಈ ಕ್ಷಣ ನಿನ್ನ ಸಾಯಿ ಮಾತು ಕೇಳಿ. ಯಾರು ಏನೇ ಅಂದರೂ ಕೂಡ ಅವರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನಿನ್ನ ಮನಸ್ಸಿನ ನೋವನ್ನು ಸಾಯಿ ಮುಂದೆ ಬಿಡಬೇಕು.
ನಿನ್ನ ನೋವು ಖಂಡಿತ ನಿನ್ನ ಸಾಯಿ ತಗೊಂತಾನೆ ಮಗು. ಅನುಮಾನ ತಪ್ಪಾಗಬಹುದು, ಆದರೆ ಅನುಭವ ತಪ್ಪಾಗಲಾರದು. ಯಾಕಂದರೆ ಅನುಮಾನ ಮನಸ್ಸಿನ ಕಲ್ಪನೆ, ಅನುಭವ ಅನ್ನೋದು ಜೀವನದ ಸತ್ಯ ಘಟನೆ. ಇದು ನಿಜ. ಯಾವ ಮನುಷ್ಯ ತಪ್ಪು ಮಾಡುತ್ತಾನೋ ಅವರ ಬುದ್ಧಿ, ಅವರ ಸ್ವಭಾವ, ಅವರ ಆತ್ಮವಿಶ್ವಾಸಕ್ಕೆ ಗೊತ್ತಿರುತ್ತೆ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ ನಾಲ್ಕು ದಿಕ್ಕುಗಳನ್ನು ನೋಡುತ್ತಾನೆ, ಆದರೆ ಮೇಲೆ ಮಾತ್ರ ನೋಡಲು ಮರೆತು ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆಯುತ್ತಾನೆ. ಮಗು, ನೀನೇನೇ ತಪ್ಪು ಮಾಡಿದ್ರು ಅಥವಾ ನೀನೇನೇ ಸುಳ್ಳು ಹೇಳಿದ್ರು ಎಲ್ಲ ಕೂಡ ಈ ಸಾಯಿಗೆ ಗೊತ್ತಿರುತ್ತೆ. ಆ ಭಗವಂತ ಕೂಡ ಖಂಡಿತ ನೋಡ್ತಾನೆ ಇರ್ತಾರೆ. ಅದಕ್ಕೆ ಧರ್ಮವಾಗಿ ಆಚರಣೆಯಲ್ಲಿ ಇದ್ದು ಯಾವಾಗಲೂ ಒಳ್ಳೆಯ ಕೆಲಸಗಳು ಮಾಡುತ್ತಾ ಸಂತೋಷವಾಗಿ ನಿಮ್ಮವರ ಜೊತೆ ಇದ್ದರೆ ನಿನಗೆ ಅದಕ್ಕಿಂತ ಹೆಚ್ಚಾಗಿ ಇನ್ನೇನು ಬೇಕಾಗಿಲ್ಲ ಅಂತ ನಾನು ಯಾವತ್ತೂ ಹೇಳ್ತಾನೆ ಇರ್ತೀನಿ. ಕೆಲವೊಬ್ರು ನನ್ನ ಮಾತುಗಳು ಕೇಳುತ್ತಾರೆ, ಈ ಸಮಯದಲ್ಲಿ ಈ ಸಂದೇಶವನ್ನು ತೃಪ್ತಿಯಾಗಿ ಕೇಳುತ್ತಾರೆ, ನಂತರ ಅದನ್ನು ಆಚರಣೆಯಲ್ಲಿ ಇಡೋದಿಲ್ಲ. ಮಗು, ಒಂದು ಮುಖ್ಯ ವಿಷಯ ಹೇಳುತ್ತೀನಿ, ನೆನಪಿರಲಿ. ಒಬ್ಬ ವ್ಯಕ್ತಿಯ ಮಾತಿನಿಂದ ನೋವಾದಾಗ ಎರಡು ರೀತಿ ಯೋಚನೆ ಮಾಡಬೇಕು, ಅದು ನಿರ್ಧಾರಣೆ ಮಾಡ್ಕೋಬೇಕು. ವ್ಯಕ್ತಿ ಮುಖ್ಯವೋ ಮಾತು ಮುಖ್ಯವೋ? ವ್ಯಕ್ತಿ ಮುಖ್ಯವಾದರೆ ಮಾತು ಮರೆತು ಬಿಡಿ, ಮಾತು ಮುಖ್ಯವಾದರೆ ವ್ಯಕ್ತಿಯನ್ನು ಮರೆತು ಬಿಡಿ. ವ್ಯರ್ಥವಾಗಿ ಕೊರಗಬೇಡಿ, ಅದು ನಿನ್ನನ್ನು ಹಾಳು ಮಾಡುತ್ತೆ, ನಿನ್ನ ಆರೋಗ್ಯವನ್ನೇ ಕೆಡುತ್ತೆ. ಇನ್ನೊಬ್ಬರ ತಪ್ಪನ್ನು ನಾವು ಹೇಳಿದಾಗ ಪ್ರತಿ ಸಲ ನಮ್ಮದೇ ತಪ್ಪು ಅನ್ನೋ ಹಾಗೆ ಜಗಳ ಮಾಡಿ ಹೋದರೆ ತಿಳಿದುಕೊಂಡು ಬಿಡಿ, ನಾವು ಹೇಳಿದ್ದು ಸರಿಯಾಗಿದೆ ಅಂತ ಒಪ್ಪಿಕೊಳ್ಳಲು ಆಗದೆ ಅವರು ನಮ್ಮ ಮೇಲೆ ತಪ್ಪನ್ನು ಹಾಕಿ ಹೋಗುತ್ತಾರೆ. ಯಾವ ರೀತಿ ನಾವು ಮಾತಾಡಬೇಕು, ಯಾವ ಸಮಯದಲ್ಲಿ ಏನಾಗುತ್ತೆ ಅನ್ನೋದು ಯೋಚನೆ ಇರಬೇಕು. ಅವಸರ ಪಡಬೇಡ, ಕಾದು ನೋಡಿ ಅಂತ ಆ ಭಗವಂತ ಪ್ರತಿ ಸಲ ನಿನಗೆ ಹೇಳುತ್ತಾನೆ ಇರ್ತಾರೆ. ಇನ್ನೊಬ್ಬರ ನೆಮ್ಮದಿಯನ್ನು ತಿಂದವರು ನೆಮ್ಮದಿಯಾಗಿ ಬದುಕಲು ಸಾಧ್ಯವಿಲ್ಲ. ಅದಕ್ಕೆ ಇನ್ನೊಬ್ಬರ ಬಗ್ಗೆ ಯೋಚನೆ ಮಾಡೋದು ಬಿಡಬೇಕು. ಕಷ್ಟದಲ್ಲಿ ನಿನಗೆ ನಿನ್ನ ಸಾಯಿ ಇದ್ದಾರೆ, ಸಾಯಿ ಸದಾ ಇರ್ತಾರೆ, ನಿನ್ನ ಕಷ್ಟಗಳು ದೂರ ಮಾಡುತ್ತಾರೆ. ನಿನಗೆ ಅದೃಷ್ಟ ಕಾಲ ಆರಂಭವಾಗ್ತಾ ಇದೆ. ಇವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಶ್ರೀಚಕ್ರವನ್ನು ಮುಟ್ಟಿದೀಯಾ ಅಂದರೆ ಸಾಕ್ಷಾತ್ತು ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ನಿನಗೆ ಸಿಕ್ಕಿದೆ ಅಂತ ಅರ್ಥ. ಅತಿ ಶೀಘ್ರದಲ್ಲಿ ನಿನಗೇನೇ ಆರ್ಥಿಕ ಸಮಸ್ಯೆಗಳಿದ್ರೂ ಅದು ದೂರ ಆಗುವ ಅವಕಾಶ ನಿನಗೆ ಬರ್ತಾ ಇದೆ ಅಂತ ಅರ್ಥ ಅಂತ ಸಾಯಿ ನಮಗೋಸ್ಕರ ಇವತ್ತು ಈ ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಸಂದೇಶವನ್ನು ಯಾರು ಪೂರ್ತಿ ವಿಶ್ವಾಸ ನಂಬಿಕೆ ಇಟ್ಟು ಕೇಳಿದ ನಂತರ ಆಚರಣೆಯಲ್ಲಿ ಇಡ್ತಾರೋ ಅವರೆಲ್ಲರಿಗೂ ಕೂಡ ಸಾಯಿ ಅನುಗ್ರಹ ಸಿಗುತ್ತೆ, ನನ್ನ ನಂಬಿಕೆ. ಮತ್ತು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋವಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.